ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಜುವೆಲ್ಲರ್ಸ್ ಹೋಪ್ಫುಲ್ ಆಫ್ ಗುಡ್ ಸೇಲ್ಸ್ ಆನ್ ಅಕ್ಷಯ ತೃತೀಯ. ಗೋಲ್ಡ್ ಪ್ರೈಸಸ್ ತುಂಬ ಹೈ ಹೋಗಿದೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತುಂಬ ಹೈ ಹೋಗಿದೆ. ಅದಕ್ಕೋಸ್ಕರ ಇಂಡಿಯಾದಲ್ಲೂ ಆಲ್ ಟೈಮ್ ಹೈ ಹತ್ರ ಇದೆ. ಆದರೂ ಜ್ಯುವೆಲ್ರಿ ಕಂಪ್ನೀಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಕ್ಷಯ ತೃತೀಯ ದಿವಸ ಒಳ್ಳೆ ಸೇಲ್ಸ್ ಆಗುತ್ತೆ ಅಂತ. ಹಾಗೂ ಈ ವರ್ಷ ಅಕ್ಷಯ ತೃತೀಯ ಆಗ್ತಾ ಇರೋದು 10ನೇ ತಾರೀಕು ಮೇ. ಗೋಲ್ಡ್ ಪ್ರೈಸಸ್ ಸದ್ಯಕ್ಕೆ ಅಪ್ರಾಕ್ಸಿಮೇಟ್ ಆಗಿ 67,000 ಪರ್ 10 ಗ್ರಾಮ್ಸ್ ಇದೆ. ಹಾಗೂ ರೀಟೇಲರ್ಸು ಸೇಲ್ಸ್ ಜಾಸ್ತಿ ಆಗಲಿಕ್ಕೆ ಸುಮಾರು ಡಿಸ್ಕೌಂಟ್ಸ್ ಆಫರ್ ಮಾಡಲಿಕ್ಕೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಸುಮಾರು ಸ್ಕೀಮ್ಸನ್ನು ಕೊಡಲಿಕ್ಕೆ ತಯಾರಾಗಿದ್ದಾರೆ, ಸೊ ದ್ಯಾಟ್ ಆದಷ್ಟು ಜಾಸ್ತಿ ಸೇಲ್ಸ್ ಆಗಲಿ ಅಂತ. ಏಪ್ರಿಲ್ ಟು ಜೂನ್ ಕ್ವಾರ್ಟ್ರಲ್ಲಿ ಸುಮಾರು ಮದುವೆಗಳನ್ನು ಬರಬಹುದು, ಅದರಿಂದ ಸೇಲ್ಸ್ ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. 10% ಜಾಸ್ತಿ ಆಗ್ಬೋದು ಕಂಪೇರ್ ಟು ಜಾನ್ವರಿ ಟು ಮಾರ್ಚ್ ಕ್ವಾರ್ಟರ್ ಅಂತ ಎಲ್ಲ ಜುವೆಲ್ಲರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 2. ಪಾಸಿಟಿವ್ ಡೇ ಫಾರ್ ಇಂಡಿಯನ್ ಮಾರ್ಕೆಟ್ಸ್ ಟುಡೇ. ಇವತ್ತು ನಿಫ್ಟಿ 0.4% ಮೇಲೋಯ್ತು. ಆದರೆ IT ಸ್ಟಾಕ್ಸ್ ಎಲ್ಲ 2-4% ಬಿದ್ದಿದೆ. ಇದಕ್ಕೋಸ್ಕರನೇ ನಿಫ್ಟಿ ಆ್ಯಕ್ಚುಲಿ ಸ್ವಲ್ಪ ವೀಕ್ ಆಗಿದ್ದಿದ್ದು. ಇಲ್ಲಾಂದರೆ IT ಸ್ಟಾಕ್ಸ್ ಬಿದ್ದಿರಲಿಲ್ಲ ಅಂದರೆ ಆವಾಗ ನಿಫ್ಟಿ ಮೋರ್ ದೆನ್ 1% ಅಪ್ ಆಗ್ತಿತ್ತು ಅಂತ ಕಾಣಿಸುತ್ತೆ. ಸುಮಾರು ಬೇರೆ ಇಂಡಿವಿಜುವಲ್ ಸ್ಟಾಕ್ಸು 1-3% ಅಪ್ ಆಗಿತ್ತು ಇವತ್ತು. IT ಸ್ಟಾಕ್ಸ್ ಯಾಕೆ ಡೌನ್ ಆಗಿದೆ ಅಂದರೆ US ಮಾರ್ಕೆಟ್ಸಿಂದ ನೆಗೆಟಿವ್ ನ್ಯೂಸ್ ಬಂತು. ಅಲ್ಲಿ US IT ಕಂಪ್ನೀಸ್ಗೆಲ್ಲ ಸ್ವಲ್ಪ ಸ್ಲೋ ಡೌನ್ ಆಗ್ತಾ ಇದೆ. ಎಸ್ಪೆಷಲಿ ಆಕ್ಸೆಂಚರ್ ಅವರು ಅನೌನ್ಸ್ ಮಾಡಿದ್ದಾರೆ, ಅದಕ್ಕೋಸ್ಕರನೇ ಇವತ್ತು ವೀಕ್ನೆಸ್ ಇತ್ತು. ನಿಮ್ಮ ಹತ್ರ IT ಸ್ಟಾಕ್ಸ್ ಇದ್ದರೆ ನೀವು ಇವತ್ತಿನ ಸಾಯಂಕಾಲದ ವಿಡಿಯೋ ಮಿಸ್ ಮಾಡದೆ ನೋಡಿ. ನ್ಯೂಸ್ ನಂಬರ್ 3. ಟೈಟನ್ಸ್ ಕ್ಯಾರೆಟ್ ಲೇನ್ ಜ್ಯುವೆಲ್ರಿ ಇನ್ US ಇನ್ 2024-25. ಟೈಟನ್ ಕಂಪ್ನಿಯವರು ಹೇಳಿದ್ದಾರೆ ಕ್ಯಾರೆಟ್ ಲೇನ್ ಜ್ಯುವೆಲ್ರಿ ಅವರ ಒಂದು ಸ್ಪೆಷಲ್ ಡಿವಿಷನ್ ಆಫ್ ಜ್ಯುವೆಲ್ರಿ ಅದು. ಆ ಪರ್ಟಿಕ್ಯುಲರ್ ಜ್ಯುವೆಲ್ರಿ US ಅಲ್ಲಿ ಫೈನಾನ್ಷಿಯಲ್ ಇಯರ್ 2024-25 ಅವರು ಸೇಲ್ ಮಾಡ್ತಾರೆ, ಅಲ್ಲಿ ಕೆಲವು ಸ್ಟೋರ್ಸನ್ನು ಲಾಂಚ್ ಮಾಡ್ತಾರೆ ಅಂತ. ಹಾಗೂ ಅವ್ರು ಏನು ಟಾರ್ಗೆಟ್ ಮಾಡ್ತಾರೆ ಅಂದರೆ ಇಂಡಿಯನ್ಸ್ ಯಾರು ಫಾರಿನ್ ಕಂಟ್ರೀಸಲ್ಲಿದ್ದಾರೆ ಈ ಥರ ಜ್ಯುವೆಲ್ರಿನ ಪ್ರಿಫರ್ ಮಾಡ್ತಾರೆ, ಈ ಥರ ಜ್ಯುವೆಲ್ರಿ ತೊಗೊಳ್ಳೋ ಚಾನ್ಸಸ್ ಇದೆ ಅಂತ. ಸದ್ಯಕ್ಕೆ ಟೈಟನ್ ಕಂಪ್ನಿಯವರು ಫಾರಿನ್ ಕಂಟ್ರೀಸಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು UAE, ಒಮಾನ್, ಕತಾರ್, ಸೌದಿ ಅರೇಬಿಯಾ ಮತ್ತು ಸಿಂಗಪೂರು ಮತ್ತು US ಅಲ್ಲಿ ಕೆಲವು ಸಿಟೀಸು, ಕೆನಡಾ ಮತ್ತು UK ಅಲ್ಲಿ. ಸೊ ಈ ಎಲ್ಲ ಸಿಟೀಸಲ್ಲಿ ಅವರು ಸೇಲ್ಸನ್ನು ಆಲ್ಮೋಸ್ಟ್ ಶುರು ಮಾಡಿದ್ದಾರೆ. ಎಸ್ಪೆಷಲಿ ಗಲ್ಫ್ ಕಂಟ್ರೀಸಲ್ಲಿ ಆಲ್ರೆಡಿ ಸುಮಾರು ಸ್ಟೋರ್ಸ್ ಓಪನ್ ಆಗಿದೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಕಿಯಾ ಮೋಟರ್ಸ್ ಇಂಡಿಯಾ ಅವರು ಅನೌನ್ಸ್ ಮಾಡಿದ್ದಾರೆ ಅವರ ವೆಹಿಕಲ್ಸ್ ಎಲ್ಲ 3% ಜಾಸ್ತಿ ಆಗುತ್ತೆ ಪ್ರೈಸಸಲ್ಲಿ ಫ್ರಮ್ 1st ಏಪ್ರಿಲ್ 2024. ಅವ್ರು ಯಾಕೆ ಈ ಥರ ಜಾಸ್ತಿ ಮಾಡಿದ್ದಾರೆ ಅಂದರೆ ಕಮಾಡಿಟಿ ಪ್ರೈಸಸ್ ಜಾಸ್ತಿ ಆಗಿದೆ, ಅದರಿಂದ ನಾವು ಆ ಕಾಸ್ಟನ್ನು ಕವರ್ ಮಾಡಲಿಕ್ಕೆ ನಮ್ಮ ವೆಹಿಕಲ್ ಕಾಸ್ಟನ್ನು ಜಾಸ್ತಿ ಮಾಡಿದೆ ಅಂತ ಹೇಳಿದ್ದಾರೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಿಗೆ ಮಂಡೇ ಅಂದರೆ ಸೋಮವಾರ ಒಂದು ರಜೆ ಇರ್ತದೆ, ಯಾಕಂದರೆ ಹೋಲಿ ಹಬ್ಬ ಇದೆ. ಸೊ ಅದು ಎಸ್ಪೆಷಲಿ ನಾರ್ತ್ ಇಂಡಿಯಲ್ಲಿ ತುಂಬ ದೊಡ್ಡ ಫೆಸ್ಟಿವಲ್ಲು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 85 ಪಾಯಿಂಟ್ ಅಪ್ಪು 22,097 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 191 ಪಾಯಿಂಟ್ಸ್ ಅಪ್ಪು 72,832 ಕ್ಲೋಸ್ ಆಯಿತು. ಆ್ಯಕ್ಚುಲಿ 22,181ವರೆಗೂ ಹೋಗಿತ್ತು ಹೈಯೆಸ್ಟು, ಆದರೆ ಆ ಲೆವೆಲ್ಲು ಸಸ್ಟೈನ್ ಆಗಲಿಕ್ಕಾಗಲಿಲ್ಲ. ಪಾಯಿಂಟ್ ನಂಬರ್ 2. ಟುಡೇ ಸ್ಟಾಕ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಹೀರೋ ಮೋಟೋಕಾರ್ಪ್ 3.63% ಅಪ್ಪು, ಮಾರುತಿ ಸುಜುಕಿ 3.61% ಅಪ್ಪು, UPL 3.17% ಅಪ್ಪು. ಮಾರುತಿ ಸುಜುಕಿ ಅಂತೂ ಲಾಸ್ಟ್ ಫ್ಯೂ ಡೇಸು ತುಂಬ ರ್ಯಾಲಿ ಆಗ್ತಾ ಇದೆ, ಯಾಕಂದರೆ ಅಪ್ಗ್ರೇಡ್ ಆಗಿತ್ತು ಆ ಸ್ಟಾಕು. ನಾನು ಮೊನ್ನೆ ಒಂದು ವಿಡಿಯೋಲಿ ಇದನ್ನು ಕವರ್ ಮಾಡಿದ್ದೆ. ಟಾಪ್ ಲೂಸರ್ಸು LTI ಮೈಂಡ್ರಿ 3% ಡೌನು, ಇನ್ಫೋಸಿಸ್ 2.95% ಡೌನು, ವಿಪ್ರೋ 2.67% ಡೌನು. IT ಕಂಪ್ನೀಸ್ ಎಲ್ಲ ಇವತ್ತು ಡೌನ್ ಆಗಿತ್ತು, ಅದರ ಬಗ್ಗೆ ಇವತ್ತಿನ ಸಾಯಂಕಾಲದ ವಿಡಿಯೋ ಮಿಸ್ ಮಾಡಲೇಬೇಡಿ. ಪಾಯಿಂಟ್ ನಂಬರ್ 3. ಟುಡೇ ಸ್ಟಾಕ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅವೆನ್ಯೂ ಸೂಪರ್ ಮಾರ್ಟ್ಸ್ 3.23% ಅಪ್ಪು, ಝೊಮ್ಯಾಟೊ 2.68% ಅಪ್ಪು, ಬಜಾಜ್ ಹೋಲ್ಡಿಂಗ್ಸ್ 2.35% ಅಪ್. ಟಾಪ್ ಲೂಸರ್ಸು ಟ್ರೆಂಟು 1.33% ಡೌನು, ಇನ್ಫೋ ಎಜ್ 1.12% ಡೌನು, ಹ್ಯಾವೆಲ್ಸು 1.06% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,481 ಸ್ಟಾಕು, ಕಮ್ಮಿ ಆಗಿದ್ದು 747, ಸೊ 66% ಅಪ್ಪು 34% ಡೌನ್. ಪಾಯಿಂಟ್ ನಂಬರ್ 5. Yesterday's FII and DII investment data. Foreign institutional investors 1,827 crores net sales. Domestic institutional investors 3,209 ಕೋಟಿ ನೆಟ್ ಪರ್ಚೇಸಸ್ ನಿನ್ನೆ ಮಾಡಿದರು. ಪಾಯಿಂಟ್ ನಂಬರ್ 6. ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್.
ಗೋಲ್ಡ್ ಪ್ರೈಸ್ 6,693 per gram, ಸಿಲ್ವರ್ 76.1 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $, 83.42 rupees, ಒಂದು ಯೂರೋ 90.23 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week high. ಬಜಾಜ್ ಆಟೋ 52-week high 9,050, ಕ್ಲೋಸಿಂಗು 8,945. ಭಾರತಿ ಏರ್ಟೆಲ್ 1,245, 52-week high, ಕ್ಲೋಸಿಂಗು 1,236. ಮಾರುತಿ ಸುಜುಕಿ 12,427, 52-week high, ಕ್ಲೋಸಿಂಗು 12,338. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week low. HUL 52-week low 2,232, ಕ್ಲೋಸಿಂಗು 2,257. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.2% ಡೌನು, ಜಪಾನ್ 0.18% ಅಪ್ಪು, ಜರ್ಮನಿ 0.08% ಅಪ್ಪು, ಫ್ರಾನ್ಸ್ 0.05% ಡೌನು, UK 0.99% ಅಪ್ಪು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ ಫ್ಲಾಟ್ ಆಗಿತ್ತು, 0.2% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.